ನಮಸ್ಕಾರ ಸ್ನೇಹಿತರೆ, ಇವತ್ತು ಹೊಸ ಬಿಸ್ನೆಸ್ ಐಡಿಯಾ ಇಟ್ಕೊಂಡು ನಿಮ್ಮ ಮುಂದೆ ಬಂದೀನಿ. ಈ ಬಿಸ್ನೆಸ್ಗೆ ಯಾವುದೇ ರೀತಿ ಶಾಪ್ಗಳು ಬೇಕಾಗಿಲ್ಲ, ಮಾರ್ಕೆಟ್ಗೆ ಹೋಗಿ ನೀವು ವಾಪಸ್ ಸೆಲ್ ಮಾಡೋಕ್ಕೆ ತಡ್ಕಾಡಬೇಕು ಅಂತ ಇಲ್ಲ, ಹಾಗೂ ರಿಸ್ಕ್ ಕೂಡ ಕಮ್ಮಿ ಇರೋ ಬಿಸ್ನೆಸ್ ಇದು ಅಂತ ಹೇಳಬೇಕು. ಆಯಿತಾ, ನಿಮಗೆ ಒಂದು ಕಂಪ್ನಿಯವ್ರ ಜೊತೆ ಒಂದು ಅಗ್ರಿಮೆಂಟ್ನ ಮಾಡಿಕೊಂಡ್ರೆ, ನಾನು ಹೀಗೆ ನಿಮ್ಮ ಬಿಸ್ನೆಸ್ನ ನಡೆಸ್ಕೊಂಡು ಹೋಗ್ತೀನಿ ಅಂದರೆ ಸಾಕು, ನೀವು ಒಂದು ಅಡ್ವಾನ್ಸ್ನ ಪೇ ಮಾಡಿ ನಿಮ್ಮ ಚಿಕ್ಕ ಜಾಗದಲ್ಲೇ ಒಂದು ಬೇಕಾದ್ರೆ ಮನೆಯಿಂದನೇ ಕೂಡ ಮಾಡೋ ಬಿಸ್ನೆಸ್ ಇದು ಅಂತ ಹೇಳಬೇಕು. ಯಾರೇ ಗೃಹಿಣಿಯರು ಇರ್ಬೋದು, ಸ್ಟೂಡೆಂಟ್ಸ್ಗಳಿರ್ಬೋದು, ನಾನು ಮನೆಯವ್ರಿಗೊಂದು ಸಪೋರ್ಟ್ ಆಗಿ ನಿಲ್ತೀನಿ ಅನ್ನೋರು ಈ ವಿಡಿಯೋನ ನೋಡಲೇಬೇಕು. ಸಂಪೂರ್ಣವಾಗಿ ನೋಡಿ, ಸಂಕ್ಷಿಪ್ತವಾದ ಮಾಹಿತಿ ಸಿಗುತ್ತೆ. ಹಾಗೂ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದನ್ನ ಮರಿಬೇಡಿ. ಸಬ್ಸ್ಕ್ರೈಬ್ ಮಾಡ್ಕೊಂಡು ಬೆಲ್ಲೈಕನ್ ಒತ್ತಿದ್ರೆ ಇದೇ ಥರ ಹೊಸ ಬಿಸ್ನೆಸ್ ಐಡಿಯಾಗಳು ನಿಮ್ಮ ಮುಂದೆ ಬರ್ತಾ ಇರುತ್ತೆ. ಇದು ಪ್ಯಾಕಿಂಗ್ ಬಿಸ್ನೆಸ್ ಅಂತ ಹೇಳಬೇಕು. ಪ್ಯಾಕಿಂಗಲ್ಲಿ ಸುಮಾರು ಥರ ಇದೆ, ಮೋಸ ಹೋಗಬೇಡಿ. ಮತ್ತು ಯಾವುದೇ ಕಂಪ್ನಿಯಲ್ಲಿ ಅಡ್ವಾನ್ಸ್ ಕಟ್ಟಬೇಕಾದ್ರೆ ನೋಡಿಕೊಂಡು ಅಗ್ರಿಮೆಂಟ್ ಎಲ್ಲ ಇರುತ್ತೆ, ಅದನ್ನ ಸೈನ್ ಮಾಡೇ ಕೊಡಿ. ಮತ್ತು ನೀವೇ ಆಫ್ಲೈನ್ ಮಾಡಿ ಈ ಥರ ಬಿಸ್ನೆಸ್ಸಲ್ಲಿ. ಯಾಕೆಂದರೆ ಈ ಪ್ಯಾಕಿಂಗ್ ಬಿಸ್ನೆಸ್ಸಲ್ಲಿ ತುಂಬ ಸ್ಕ್ಯಾಮ್ಗಳು ನಡೀತಾ ಇದೆ. ಈ ಪ್ಯಾಕಿಂಗ್ ಬಿಸ್ನೆಸ್ಸಲ್ಲಿ ಇವಾಗ ಪೆನ್ಸಿಲ್ ಪ್ಯಾಕಿಂಗ್ ಅಂತ ಹೇಳ್ಬಿಟ್ಟು ದೊಡ್ಡ ದೊಡ್ಡ ಕಂಪನಿ ಹೆಸರುಗಳನ್ನು ಹೇಳಿ ಜನರಿಗೆ ಮೋಸವನ್ನು ಮಾಡ್ತಾ ಇದ್ದಾರೆ. ಆ ಕಾರಣಕ್ಕೋಸ್ಕರ ನೀವು ಈ ಮೋಸದ ಜಾಲದಲ್ಲಿ ಸಿಗಾಕೋಬೇಡಿ. ಈ ಪ್ಯಾಕಿಂಗ್ ಬಿಸ್ನೆಸ್ ಬಂದ್ಬಿಟ್ಟು ಪೆನ್ಸಿಲ್ ಪ್ಯಾಕಿಂಗ್ ಅಲ್ಲ. ಪೆನ್ಸಿಲ್ ಪ್ಯಾಕಿಂಗಿಂದ ಏನಾದ್ರು ಬಿಸ್ನೆಸ್ ಯಾರಾದರೂ ಹೇಳಿದ್ರೆ ಸ್ವಲ್ಪ ಹುಷಾರಾಗೆ ಮುಂದೆ ಹೊರಟಿರಿ. ಇಲ್ಲಾಂದರೆ 1,000-2,000-3,000 ರೂಪಾಯಿ ನಿಮ್ಮ ಈಸ್ಕೊಂಬಿಟ್ಟು ಅಡ್ವಾನ್ಸ್ನ ಈಸ್ಕೊಂಡು ನಿಮಗೆ ಮೋಸ ಮಾಡೋ ಚಾನ್ಸಸ್ ಕೂಡ ಇದೆ. ಇದರಲ್ಲಿ ನೀವು ಆಫ್ಲೈನ್ ವ್ಯವಹಾರ ಮಾಡೋದು ತುಂಬ ಮುಖ್ಯ. ಕಂಪ್ನಿಗೆ ಹೋಗಿ ನೀವು ಅಲ್ಲೇನು ಇದೆ ಅಲ್ಲಿಗೆ ಹೋಗಿ ನೀವು ಒಂದು ವಿಸಿಟ್ನ ಮಾಡಿ, ಆಫ್ಲೈನಲ್ಲಿ ಅಗ್ರಿಮೆಂಟ್ ಇದ್ದರೆ ಅಗ್ರಿಮೆಂಟ್ನ ಸೈನ್ ಮಾಡಿಕೊಂಡು ಕೆಲಸವನ್ನು ಶುರು ಮಾಡಿ. ಮಾರ್ಕೆಟ್ಗೆ ವಾಪಸ್ ಸೇಲ್ ಮಾಡೋದು, ಕಂಪ್ನಿಗೆ ವಾಪಸ್ ಕೊಡ್ಬೋದು. ಎರಡು ರೀತಿ ನಿಮಗೆ ಚಾನ್ಸಸ್ ಇರುತ್ತೆ. 30,000-60,000ವರೆಗೂ ನೀವು ದುಡ್ಡನ್ನು ಮಾಡಬಹುದು. ರಿಸ್ಕ್ ಇರಲ್ಲ. 1 ವರ್ಷದ ಅಗ್ರಿಮೆಂಟ್ ನಿಮ್ಮಲ್ಲಿ ಇರುತ್ತೆ. 1 ಡಜನ್ ಪ್ಯಾಕಿಂಗ್ ಇದು ಬಂದ್ಬಿಟ್ಟು, ಇದು ಪ್ಯಾಕಿಂಗ್ ಏನ್ರದ್ದು ಅಂತ ನಾನು ಹೇಳೋದು ಮರ್ತೆ. ಈ ಪ್ಯಾಕಿಂಗ್ ಬಂದ್ಬಿಟ್ಟು ಸ್ಕ್ರಬ್ಬರ್ಗಳು. ನಿಮಗೆ ಗೊತ್ತಿರೋ ಹಾಗೆ ನಮ್ಮ ದೇಶದ ಪಾಪ್ಯುಲೇಷನ್ ಕೂಡ ಜಾಸ್ತಿ ಆಗ್ತಿದೆ. ಪಾಪ್ಯುಲೇಷನ್ ಎಷ್ಟು ಜಾಸ್ತಿ ಆಗ್ತಿದೆ ಅವಾಗ ಅಡುಗೆ ಕೂಡ ಮಾಡೋದು ಜಾಸ್ತಿ ಆಗ್ತಾರೆ. ಅಡುಗೆ ಜಾಸ್ತಿ ಮಾಡಿದಷ್ಟು ಪಾತ್ರೆ ತೊಳಿಬೇಕು. ಪಾತ್ರೆ ತೊಳೆಯೋಕ್ಕೆ ಸ್ಕ್ರಬ್ಬರ್ ಬೇಕು. ಈ ಸ್ಕ್ರಬ್ಬರು ನಮ್ಮ ದಿನನಿತ್ಯ ಯೂಸ್ ಮಾಡೇ ಮಾಡ್ತಾರೆ. ಪ್ರತಿ ತಿಂಗಳಿಗೆ 1 ಅಥವಾ 2 ತಿಂಗಳಿಗೆ ಒಂದ್ಸಲ ಸ್ಕ್ರಬ್ಬರ್ನ ಮನೆಯಲ್ಲಿ ಚೇಂಜ್ ಮಾಡೇ ಬಿಡ್ತಾರೆ. ಎಷ್ಟು ಚಿಕ್ಕ ಮನೆ ಇದ್ರೂ ಕೂಡ, ಎಷ್ಟು ಜನ ಕಮ್ಮಿ ಮನೆ ಇದ್ರೂ ಕೂಡ. ಆ ಕಾರಣಕ್ಕೋಸ್ಕರ ಇದು ತುಂಬ ಗುಡ್ ಬಿಸ್ನೆಸ್ ಅಥವಾ ಒಳ್ಳೆ ಬಿಸ್ನೆಸ್ ಅಂತ ಹೆಸರು ಹಾಕ್ಕೊಳ್ಳುತ್ತೆ. ಯಾವುದೇ ರೀತಿ ನಿಮಗೆ ಲಾಸ್ ಆಗೋಲ್ಲ. ಬಂದ್ಬಿಟ್ಟು ನಿಮಗೆ ಸೀಲಿಂಗ್ ಮಷಿನ್ ಬೇಕಾಗುತ್ತೆ. ಸೀಲಿಂಗ್ ಮಷಿನ್ ಅಂದರೆ ಏನೇ ಕವರ್ಗಳಿದ್ರು 2 ಕಡೆ ಸೀಲ್ ಮಾಡಿಬಿಟ್ಟು ಅದನ್ನ ಸೆಲ್ ಮಾಡೋದು. ಈ ಸ್ಕ್ರಬ್ಬರ್ಗಳಿದೆ, ಅದನ್ನ ಸೀಲ್ ಮಾಡಿ ಆ ಸೀಲಿಂಗ್ ಮಷಿನ್ ಬಂದ್ಬಿಟ್ಟು 1,500-2,000 ರೂಪಾಯಿ ಅಷ್ಟಾಗುತ್ತೆ. ನೀವು ಅಮೆಝಾನ್ ಅಥವಾ ಇಂಡಿಯನ್ ಮಾರ್ಟಲ್ಲಿ ಎಲ್ಲಿ ಬೇಕಾದ್ರೂ ಈ ಮಷಿನ್ಗಳನ್ನು ಪರ್ಚೇಸ್ ಮಾಡ್ಬೋದು. ಕಂಪ್ನಿ ಏನು ಹೇಳ್ತೀವಿ, ಈ ಥರ ಕಂಪ್ನಿಗಳಲ್ಲೇ ಪರ್ಚೇಸ್ ಮಾಡಬೇಕು ಅಂತ ಏನು ರೂಲ್ಸ್ ಇಲ್ಲ. ಒಂದು ದಿನಕ್ಕೆ ನೀವು 8 ಗಂಟೆಯಷ್ಟು ಕೆಲಸವನ್ನು ಮಾಡಿದ್ರೆ 2,000ದಷ್ಟು ಆದಾಯವನ್ನು ಗಳಿಸಬಹುದು. 1 ಗಂಟೆಗೆ 20 ಡಜನ್ ಏನಾದ್ರು ಪ್ಯಾಕ್ನ ಮಾಡಿದ್ರೆ, ಈ ಸ್ಕ್ರಬ್ಬರ್ಗಳನ್ನು ಪ್ಯಾಕ್ ಮಾಡಿದ್ರೆ, ಈ ಸ್ಕ್ರಬ್ ಪ್ಯಾಡು ಮತ್ತು ಸ್ಕ್ರಬ್ ಪ್ಯಾಕ್ ಎಲ್ಲ ಬೇಕಾಗುತ್ತೆ. ಅವೆಲ್ಲ ಕಂಪ್ನಿನೇ ಕೊಡ್ತಾರೆ. ಕಂಪ್ನಿನೇ ಕೊಟ್ಟರೆ ಅವ್ರಿಗೆ ವಾಪಸ್ಸು ನೀವು ಕಳಿಸಿದ್ರೆ 8 ಗಂಟೆಗೆ 160 ಡಜನ್ ಅಷ್ಟು ನೀವು ಮಾಡಿದ್ರೆ, 1 ಗಂಟೆಗೆ ಏನಿಲ್ಲ ಅಂದರೂ ನಿಮಗೆ 20 ಡಜನ್ ಅಷ್ಟು ಮಾಡಿದ್ರೆ 8 ಗಂಟೆಗೆ 160 ಡಜನ್ ಆಗುತ್ತೆ. ನಿಮಗೆ 1 ತಿಂಗಳಿಗೆ 30,000ದಷ್ಟು ಸಂಬಳವನ್ನಾಗಿ ಸಿಗುತ್ತೆ. ಪ್ಯಾಕ್ ಮಾಡಿ ಕಳ್ಸೋದನ್ನ ಅವರು ಒಂದು ಕಮಿಷನ್ ಶೇರ್ ಮಾಡ್ತಾರೆ. ಇದೇ ರೀತಿ ಈ ಪ್ಯಾಕಿಂಗ್ ಬಿಸ್ನೆಸ್ಸಲ್ಲಿ 1-2 ರೀತಿ ಇಲ್ಲ. ನಾನು ಅವಾಗಲೇ ಹೇಳಿದಾಗೆ ನೋಡ್ಕೊಂಡು ಮಾಡಬೇಕು. ಯಾಕೆಂದರೆ ಮೋಸ ಹೋಗೋ ಚಾನ್ಸಸ್ ಇದೆ. ನಾನು ಅವಾಗಲೇ ಹೇಳಿದಾಗೆ ಆನ್ಲೈನ್ ಯಾವುದೇ ರೀತಿ ಬಿಸ್ನೆಸ್ನ ಮಾಡಬೇಡಿ. ನೀವೇ ಹೋಗಿ ಖುದ್ದಾಗಿ ಅವ್ರ ಹತ್ರ ಮಾತಾಡಿ ವ್ಯವಹಾರ ಮಾಡಿ ಅಗ್ರಿಮೆಂಟ್ ಥರ ಎಂದು ಸೈನ್ ಮಾಡಿಸ್ಕೊಂಡು ನೀವು ಆಮೇಲೆ ಕೆಲಸವನ್ನು ಶುರು ಮಾಡಿ. ಯಾರಾದರೂ ಮುಂಚೆ ನಿಮ್ಮ ಅಕ್ಕಪಕ್ಕದವ್ರು ಮಾಡಿದ್ದಾರೆ ಅಂಥವ್ರನ್ನ ಫಸ್ಟ್ ವಿಚಾರಿಸ್ಬಿಟ್ಟು ನಿಮ್ಗೆ ಹೆಚ್ಚಿನ ಮಾಹಿತಿ ಸಿಗುತ್ತೆ. ಅವ್ರಿಗಾಗಲೇ ದುಡ್ಡು ತಿಂಗಳ ಬರ್ತಾ ಇದೆಯಾ, ಸರಿಕೆ ಟೈಮ್ಗೆ ಬರ್ತಾ ಇದೆಯಾ ಅಂತ ಚೆಕ್ ಮಾಡಿಕೊಂಡು ಈ ಬಿಸ್ನೆಸ್ಗೆ ಇಳೀರಿ ಅಂತ ಹೇಳ್ತಾ, ಈ ಬಿಸ್ನೆಸ್ ನಿಮಗೆ ಇಷ್ಟ ಆಗಿಲ್ಲ, ಸ್ವಲ್ಪ ಮಟ್ಟಿಗೆ ಏನಾದರೂ ರಿಸ್ಕ್ ಇಲ್ಲ ಅಂತ ನಾನು ಹೇಳಿದ್ರು, ಒಂದು ಮಟ್ಟಿಗೆ ರಿಸ್ಕ್ ಅನಿಸಿದೆ ದುಡ್ಡು ಬರೋದ್ರಲ್ಲಿ ಅಥವಾ ಅಡ್ವಾನ್ಸ್ ಕಟ್ ಮೋಸ ಹೋಗ್ತೀರಾ ಅಂತ ಅನ್ಸಿದ್ರೆ ಈ ಬಿಸ್ನೆಸ್ ಮಾಡೋಕ್ಕೆ ಹೋಗಬೇಡಿ. ಈ ಬಿಸ್ನೆಸ್ ಬಿಟ್ಟು ನಾನು ಆಗಲೇ 60-100 ವಿಡಿಯೋಗಳು ಕೂಡ ನನ್ನ ಅಕೌಂಟಲ್ಲಿ ಹಾಕಿದ್ದೀನಿ. ಹೊಸ ಬಿಸ್ನೆಸ್ ಐಡಿಯಾಗಳು ಕೂಡ ಬಗ್ಗೆ ನಾನು ಮಾತಾಡಿದ್ದೀನಿ. ಇದು ಒಂದು ಬೈ ಬ್ಯಾಕ್ ಬಿಸ್ನೆಸ್ ಅಂತ ಕೂಡ ಕರೀತಾರೆ. ಅವರೇ ಬೈ ಬ್ಯಾಕ್ ಮಾಡ್ತಾರೆ, ಕಂಪ್ನಿಯವರೇ ಬೈ ಬ್ಯಾಕ್ ಮಾಡ್ತಾರೆ ಅನ್ನೋ ಕಾರಣಕ್ಕೋಸ್ಕರ ಬೈ ಬ್ಯಾಕ್ ಬಿಸ್ನೆಸ್, ಲೋ ಇನ್ವೆಸ್ಟ್ಮೆಂಟಲ್ಲಿ ಶುರು ಮಾಡೋ ಬಿಸ್ನೆಸ್. ಇದೇ ರೀತಿ ಹೊಸ ಬಿಸ್ನೆಸ್ ಐಡಿಯಾಗಳು ನಮ್ಮ ಅಕೌಂಟಲ್ಲಿ ಬರ್ತಿರುತ್ತೆ. ಅದನ್ನ ಮಿಸ್ ಮಾಡ್ಕೋಬಾರ್ದು. ಒಂದು ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಬೆಲ್ಲೈಕನ್ ಒತ್ತೋದನ್ನ ಮರಿಬೇಡಿ. ನಾನು ಆಗಲೇ 100 ವಿಡಿಯೋಗಳು ಕೂಡ ಹಾಕಿದ್ದೀನಿ. ಒಂದ್ಸಲ ಹೋಗಿ ಅದನ್ನ ಚೆಕ್ ಮಾಡಿ ಅಂತ ಹೇಳ್ತಾ, ನೆಕ್ಸ್ಟ್ ಹೊಸ ವಿಡಿಯೋಲಿ ಹೊಸ ಬಿಸ್ನೆಸ್ ಐಡಿಯಾ ಇಟ್ಕೊಂಡು ನಿಮ್ಮ ಮುಂದೆ
ನಿಗ್ತೀನಿ, ಅದನ್ನ ಮಿಸ್ ಮಾಡ್ಕೋಬಾರ್ದು ಅಂದರೆ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಬೆಲ್ ಐಕನ್ ಒತ್ಕೊಳ್ಳಿ, ಡ್ರಾಪ್ ಡೌನಲ್ಲಿ ಆಲ್ ಆಪ್ಷನ್ ಅಂತ ಬರ್ತದೆ, ಅದು ಸೆಲೆಕ್ಟ್ ಮಾಡಿದ ತಕ್ಷಣ ನಿಮ್ಮ ಫೋನ್ಗೆ ಹೊಸ ನೋಟಿಫಿಕೇಶನ್, ಹೊಸ ಬಿಸ್ನೆಸ್ ಐಡಿಯಾ ಇಟ್ಕೊಂಡು ತಕ್ಷಣ ನಿಮಗೆ ನೋಟಿಫಿಕೇಶನ್ ಬರುತ್ತೆ. ನೀವು ಅದನ್ನು ಓಪನ್ ಮಾಡಿ ಕ್ಲಿಕ್ ಮಾಡಿ ಹೆಚ್ಚಿನ ಮಾಹಿತಿನ ಪಡಿಬೋದು. ನೆಕ್ಸ್ಟ್ ಹೊಸ ಬಿಸ್ನೆಸ್ ಐಡಿಯಲ್ಲಿ ನಿಮ್ಮ ಮುಂದೆ ಸಿಗ್ತೀನಿ.